ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಲವತಿ ಕುಮಾರ್ಸ್ ಕಿಚನ್. ಇವತ್ತು ನಾನು ದಿಢೀರಾಗಿ ಒಂದು ಎಗ್ ರೈಸ್ ಮನೆಗಿರೋ ಸಾಮಗ್ರಿಗಳು ಹೇಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಯಾವ ಸಾಸ್ ಇಲ್ದಿರೇ ಮನೆಗಿರೋ ರೆಗ್ಯುಲರಾಗಿ ಯೂಸ್ ಮಾಡೋ ಪುಡಿಗಳಿಂದಲೇ ಒಂದು ದಿಢೀರ್ ಎಗ್ ರೈಸು. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಂದು ನಾನು ಈ ಗ್ರೀನ್ ಕಪ್ಪಲ್ಲಿ 2 ಕಪ್ ಆಗೋಷ್ಟು ನಾನು ರೈಸ್ ತೊಗೊಂಡಿದ್ದೀನಿ. ಸ್ವಲ್ಪ ಆದಷ್ಟು ಉದುಗಿರೋ ರೈಸ್ ತೊಗೊಂಡಿದ್ದೀನಿ. ಇದಕ್ಕೆ ದೊಡ್ಡ ಸೈಜ್ ಒಂದು ಈರುಳ್ಳಿ ಮತ್ತು ಒಂದೆರಡು ಹಸಿಮೆಣಸಿನ್ಕಾಯಿ ಚಾಪರ್ಗೆ ಹಾಕಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಪ್ರಿಂಗ್ ಆನಿಯನ್ ಒಂದು 1/4 ಕಪ್ ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಸ್ಪೂನು ಮತ್ತು ಒಂದು 1/4 ಕಪ್ ಆಗೋಷ್ಟು ನಾನು ಕ್ಯಾಪ್ಸಿಕಮ್ಮು, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ, 4 ಮೊಟ್ಟೆ ತೊಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಖಾರದ ಪುಡಿ, ಅರ್ಧ ಸ್ಪೂನ್ ಧನಿಯಾ ಪುಡಿ, ಒಂದು 1/4 ಟೀ ಸ್ಪೂನ್ ಗರಂ ಮಸಾಲ, ಒಂದು 1/4 ಟೀ ಸ್ಪೂನ್ ಜೀರಿಗೆ ಮತ್ತು ಒಂದು 1/4 ಟೀ ಸ್ಪೂನ್ ನಮಗೆ ಕಾಳು ಮೆಣಸಿನ ಪುಡಿ ಬೇಕಾಗುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಅರಿಶಿನ ಯೂಸ್ ಮಾಡ್ತಾಯಿದ್ದೀನಿ. ಈಗ ಹೇಗೆ ಮಾಡೋದಂತ ನೋಡೋಣ ಫ್ರೆಂಡ್ಸ್. ಒಂದು 4 ಸ್ಪೂನ್ ಆಗೋಷ್ಟು ನಾನು ಆಯಿಲ್ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಎಣ್ಣೆ ಕಾದಿದೆ. ಈಗ ಸ್ವಲ್ಪ ನಾನು ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಎಲೆಕೋಸಿದ್ರೂ ಹಾಕ್ಬೋದು, ತೊಂದರೆ ಇಲ್ಲ. ಮತ್ತು ಸ್ಪ್ರಿಂಗ್ ಆನಿಯನು, ಸ್ವಲ್ಪ ರುಚಿಗೆ ತಕ್ಕಷ್ಟು ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಫ್ರೈ ಆಗೋದಕ್ಕೆ. ಮತ್ತು ಸ್ವಲ್ಪ ಅರಿಶಿನ. ಸ್ವಲ್ಪ ಫ್ರೈ ಆದ ತಕ್ಷಣ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆಗೋಷ್ಟು. ಅದು ಅಷ್ಟೇ ಸ್ವಲ್ಪ ಅದ್ರದ್ದು ರಾಸ್ಮೇಲೆಲ್ಲ ಹೋಗ್ಬೇಕಾಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ. ಮತ್ತು ಈಗ ಕರಿಬೇವಿನ ಸೊಪ್ಪು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಈರುಳ್ಳಿನ ನಾವು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಇವಾಗಲೇ ನಾನು ಕ್ಯಾಪ್ಸಿಕಮ್ಮು ಸೇರಿಸ್ಕೊತಾ ಇದ್ದೀನಿ. ಎಲೆಕೋಸಿದ್ರೂ ಸೇರಿಸ್ಕೊಬೋದು, ಚೆನ್ನಾಗಿರುತ್ತೆ. ಸ್ವಲ್ಪ ಫ್ರೈ ಹಾಕಿ ತಟ್ಟೆ ಮುಚ್ಕೋಣ ಫ್ರೆಂಡ್ಸ್. ಆಗಿದೆ. ಒಂದು 2ರಿಂದ 3 ನಿಮಿಷ ಆಗೋಷ್ಟು ನಾನು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಅದಾದಮೇಲೆ ಸಾಕಾಗುತ್ತೆ. ಇವಾಗ ನಾನು ಇದಕ್ಕೆ ಖಾರ ಸೇರಿಸ್ಕೊತಾ ಇದ್ದೀನಿ. ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಜೀರಿಗೆ ಪುಡಿ, ಪೆಪ್ಪರ್ ಪುಡಿ, ಕಾಳು ಮೆಣಸಿನ ಪುಡಿ ಇಷ್ಟನ್ನು ಸೇರಿಸ್ಕೊತೀನಿ. ನೀವು ಖಾರ ನೋಡಿ ಹಾಕ್ಕೊಳ್ಳಿ. ಅದನ್ನು ಸ್ವಲ್ಪ ಚೆನ್ನಾಗಿ ನಾವು ಮಸಾಲೆನ ಚೆನ್ನಾಗಿ ಹುಡ್ಕೊಂಡು ನೆಕ್ಸ್ಟು 4 ಮೊಟ್ಟೆ ಇದೆಲ್ಲ ಅದನ್ನು ಕಟ್ ಮಾಡಿ ಹೊಡ್ಕೊಂಡು ನಾನು ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ. ಉಪ್ಪು ಇವಾಗಲೇ ಹಾಕ್ತಾಯಿದ್ದೀನಿ. ರೈಸ್ಗೆ ಒಂದು ಸ್ವಲ್ಪ ಹಾಕಿರೋದ್ರಿಂದ ಒಂದು 3/4 ಸ್ಪೂನ್ ಆಗೋಷ್ಟು ಸೇರಿಸ್ಕೊತಾ ಇದ್ದೀನಿ. ನೀವು ಉಪ್ಪು ನೋಡಿ ಹಾಕ್ಕೊಳ್ಳಿ. ಮೊಟ್ಟೆ ಬುಜ್ಜಿ ಮಾಡ್ತೀರಲ್ವ ಆ ಥರ ಗಟ್ಟಿ ಆಗೋವರೆಗೂ ನಾವು ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕಾಗುತ್ತೆ. ದಿಢೀರಾಗಿ ಮಾಡ್ಕೊಬೋದು. ನೀಟಾಗಿ ನಾವು ಕೈ ಆಡಿಸ್ಕೊಳ್ಬೇಕಾಗ್ತದೆ ಫ್ರೆಂಡ್ಸ್. ಇಷ್ಟ ಆದರೆ ಸಾಕಾಗುತ್ತೆ. ನೋಡಿ, ಇಷ್ಟು ಡ್ರೈ ಆಗಿ ನಾವು ಮಾಡ್ಕೊಬೇಕಾಗತ್ತೆ. ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ. ಯಾವಾಗ ಎನಿ ಟೈಮ್ ನೀವು ಮಾಡ್ಕೊಬೋದು. ಇವಾಗ ರೆಡಿಯಾಗಿದೆ. ಇವಾಗ ಇದಕ್ಕೆ ನಾನು ರೈಸ್ ಸೇರಿಸ್ಕೊತಾ ಇದ್ದೀನಿ. 2 ಕಪ್ ರೈಸು. ನೀವು ಮೊಟ್ಟೆ ಇನ್ನೂ ಬೇಕು ಅಂದರೆ ಇನ್ನೂ ಒಂದು ಎಲ್ಲ ಹಾಕ್ಕೊಬೋದು. ಹೊಡ್ಕೊಂಡು ನೀಟಾಗಿ ನಾನು ಮಿಕ್ಸ್ ಮಾಡಿಕೊಡ್ತೀನಿ. ಈ ಟೈಮಲ್ಲಿ ಉಪ್ಪು ಖಾರ ನೋಡಿ ಚೆಕ್ ಮಾಡ್ಕೊಬೋದು, ತೊಂದರೆ ಇಲ್ಲ. ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಟ್ಬಿಡೋಣ. ರೆಡಿಯಾಗಿದೆ ಎಗ್ ರೈಸ್. ದಿಢೀರಾಗಿ ಎಗ್ ರೈಸು ಮನೆಯಾಗಿರೋ ಐಟಮ್ಸಲ್ಲೇ ನೋಡಿ ಟೇಸ್ಟು ಚೆನ್ನಾಗಿರುತ್ತೆ. ಸಾಸ್ ಏನೂ ಬೇಡ, ಚಿಲ್ಲಿ ಸಾಸು, ಸೋಯಾ ಸಾಸು ಏನೂ ಹಾಕ್ತಿರೇ ಮನೆಯಲ್ಲಿರೋ ಸಾಮಗ್ರಿಗಳಲ್ಲೇ, ಮಸಾಲೆ ಸಾಮಗ್ರಿಗಳಲ್ಲೇ ಒಂದು ದಿಢೀರಾಗಿ ಒಂದು ಎಗ್ ರೈಸ್ ಮಾಡ್ಕೊಬೋದು. ಸಾಂಬಾರಿಲ್ಲ ಅಷ್ಟು ಮತ್ತು ರೈಸಿನ ನಾವು ಉಳಿದುಬಿಟ್ಟಿತ್ತು ಅಂದರೆ ಆರಾಮಾಗಿ ಈ ಮೆಥಡಲ್ಲಿ ಒಂದ್ಸತಿ ನೀವು ಟ್ರೈ ಮಾಡಿ. ಹೇಗಿತ್ತಂತ ಕಮೆಂಟ್ ಹಾಕಿ. ಈಗ ಸ್ವಲ್ಪ ನಾನು ಕೊತ್ತಂಬರಿ ಸೇರಿಸ್ಕೊತಾ ಇದ್ದೀನಿ. ಸಿಂಪಲಾಗಿ ಈಸಿಯಾಗಿರೋ ಒಂದು ಎಗ್ ರೈಸ್ ರೆಡಿ ಆಗಿದೆ. ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.